ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಎಲ್ರಿಗೂ ಇವತ್ತು ರಾಮನವಮಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ನಿನ್ನೆಯಿಂದನೇ ರಾಮನವಮಿ ಹಬ್ಬದ ತಿಥಿ ಅಂದರೆ ಟೈಮಿಂಗ್ಸು ನಿನ್ನೆಯಿಂದನೇ ಬಂದಿದೆ. ಸೊ ನಿನ್ನೆ ಮಧ್ಯಾಹ್ನದಿಂದ ಅಂತ ಇತ್ತು, ಇವತ್ತು ಬೆಳಗ್ಗೆ 10 ಗಂಟೆ ತನಕ ಅಂತ. ಸೊ ಎಲ್ಲರೂ ಚೆನ್ನಾಗಿ ಪಾನಕ ಎಲ್ಲ ಚೆನ್ನಾಗಿ ಕುಡಿದ್ರಾ? ಕೋಸಂಬರಿ ಎಲ್ಲ ಚೆನ್ನಾಗಿ ತಿಂದ್ರಿ ತಾನೆ? ಓಕೆ. ಸೊ ಇವತ್ತು ನೋಡೋಣ, ಇವತ್ತು ಶ್ರೀರಾಮಚಂದ್ರರ ನೋಡಿ, ಓಕೆನಾ, ಅವರ ಬ್ಲೆಸ್ಸಿಂಗ್ ಏನು ಹೇಳಬೇಕು ಅಂತಿದ್ದಾರೆ ಅಂತ. ಇದು ಫಸ್ಟ್ ಟೈಮ್ ತೆಗಿತಾ ಇರೋದು ಅನಿಸುತ್ತೆ ನೋಡಿ ಕಾರ್ಡ್ಸ್, ಓಕೆನಾ. ಸೊ ನೋಡೋಣ ಇವತ್ತು ಏನು ಹೇಳ್ತಾರೆ ಅಂತ. ಬಾಬಾ ಪ್ಲೀಸ್ ಗೈಡ್, ಏನು ಬ್ಲೆಸ್ಸಿಂಗ್ಸ್ ಹಬ್ಬಕ್ಕೋಸ್ಕರ ಅಂತ. ಓಕೆ, ಎಸ್ ಬಾಬಾ, ಎಷ್ಟು ಕಾರ್ಡ್ ತೆಗಿಬೇಕು? ಓ ನೋಡಿ, 2 ಕಾರ್ಡ್ ಬಿದ್ದುಬಿಡ್ತು, ಆಯಿತಾ. ಇದು ಓದ್ತೀನಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಖಂಡಿತ ಕೊನೆ ತನಕ ನೋಡಿ, ಓಕೆನಾ. ಇದು ಏನು ಬಂದಿದೆ ಗೊತ್ತಾ? ಎಕ್ಸೈಲ್ ಅಂತ ಬಂದಿದೆ, ಓಕೆನಾ. ಇದರಲ್ಲಿ ಅಪ್ರೋಪ್ರಿಯೇಟ್ ಟೈಮಿಂಗ್ ಅಂತ ಇದೆ, ಸರಿಯಾದ ಸಮಯ, ಡಿವೈನ್ ಟೈಮಿಂಗ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಕ್ಸೈಲ್ ಅಂದರೆ ಶ್ರೀರಾಮಚಂದ್ರ ಯಾವಾಗ ಕಾಡಿಗೆ ಹೋಗಬೇಕಾಯ್ತಲ್ಲ ಆ ಸಮಯ ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಅದು ಅಪ್ರೋಪ್ರಿಯೇಟ್ ಟೈಮಿಂಗ್ ಅಂತಲೂ ಬಂದಿದೆ. ಸೊ ಒಂದೊಂದೇ ಕಾರ್ಡ್ ನೋಡ್ಕೊಂಡು ಹೋಗೋಣ ಏನು ಹೇಳ್ತಾರೆ ಅಂತ, ಓಕೆನಾ. ಸೊ ಇನ್ನೊಂದು ಕಾರ್ಡ್ ತೆಗಿಬೇಕು ಆಗುತ್ತೆ, ಒಂದು ನಿಮಿಷ. ಎಸ್ ಬಾಬಾ, ಬಾಬಾ ಓ ಭರತ, ಎಷ್ಟು ಕರೆಕ್ಟಾಗಿದೆ ನೋಡಿ. ಎಕ್ಸೈಲ್, ಇಲ್ಲಿ ಓದ್ತೀನಿ ನೋಡಿ ಯಾವ ಥರ ಬಂದಿದೆ ಇದ್ದಿ ಅಂತ. ರಾಮ ಈಸ್ ಬ್ಯಾನಿಶ್ಡ್, ಓಕೆನಾ, ಆ್ಯಂಡ್ ದ ಮದರ್ ಆಫ್ ರಾಮಾಸ್ ಬ್ರದರ್ ಭರತ ಡಿಸೀವ್ಸ್ ದ ಕಿಂಗ್ ಕೈಕೇಯಿ, ಓಕೆನಾ. ಸೊ ಇಲ್ಲಿ ನೋಡಿದ್ರೆ ಭರತ ಅಂತ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಫಸ್ಟ್ ಹೇಳ್ಬಿಡ್ತೀನಿ ನನಗೆ. ಸೊ ದ ಪವರ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತಿದ್ದಾರೆ. ಓಕೆ, ಸೊ ಇಲ್ಲಿ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರಪ್ಪ. ಯಾರೋ ನಿಮ್ಮ ಫ್ಯಾಮಿಲಿಲಿ, ಓಕೆನಾ, ಇದು ಅಲರ್ಟ್ ಕೊಡ್ತಾ ಇದ್ದಾರೆ. ಏನು ಅಂತಂದರೆ ಯಾರೋ ಒಂದು ಸ್ಕೀಮ್ ಹಾಕ್ತಾ ಇದ್ದಾರೆ, ನಿಮ್ಮ ಎಗೇನ್ಸ್ಟ್ ಆಗಿ ಸ್ಕೀಮ್ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಫಸ್ಟು ಅಂದರೆ ಶ್ರೀರಾಮಚಂದ್ರರನ್ನ ಲೈಕ್ ಕಾಡಿಗೆ ಯಾಕೆ ಕಳಿಸಿದ್ರು ಆಯಿತಾ, ಕಳಿಸೋದಕ್ಕೆ ಕಾರಣ ಪದವಿ, ಸೀಟ್, ಅಂದರೆ ಕ್ರೌನ್ ತನ್ನ ಮಗನಿಗೆ ಬೇಕು ಅಂತ ಹೇಳಿ ಶ್ರೀರಾಮಚಂದ್ರನ, ಸೀತೆ, ಇಬ್ಬರು, ಲಕ್ಷ್ಮಣ, 3 ಜನನೂ ಕಾಡಿಗೆ ಹೋದ್ರಲ್ವ. ಸೊ ಆ ಸಮಯನ ಹೇಳ್ತಾ ಇದ್ದಾರೆ, ಅಂದರೆ ಆ ಸಮಯ ಯಾವ ಥರ ಇತ್ತು ಅಂತ ತೋರಿಸ್ತಾ ಇದ್ದಾರೆ ಇವಾಗ. ಅಂದರೆ ಆ ಥರ ಒಂದು ಸಮಯ ಇಲ್ಲಿ ಯಾರ ಜೀವನದಲ್ಲಿ ನನಗೆ ಗೊತ್ತಿಲ್ಲ ಆ ಥರ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ವಾರ್ನಿಂಗ್, ಓಕೆನಾ, ವಾರ್ನಿಂಗ್ ಕೊಡ್ತಾ ಇದ್ದಾರೆ ಭಗವಂತ. ಲೈಕ್ ಸೊ ಯಾರೋ ನಿಮ್ಮ ಫ್ಯಾಮಿಲಿಲಿ ಇರ್ಬೋದು, ಇದು ನಿಮ್ಮ ಆಫೀಸಲ್ಲಿ ಅಂತಂದರೆ ನಿಮ್ಮ ಕೆಲಸದಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ. ಸೊ ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಯಾರೋ ಆ ಥರ ಒಂದು ಸ್ಕೀಮ್ ಹಾಕ್ತಾ ಇದ್ದಾರೆ, ಅಂದರೆ ನಿಮ್ಮನ್ನು ತೆಗೆದುಹಾಕೋಕ್ಕೆ, ನಿಮ್ಮನ್ನು ನಿಮ್ಮ ಪದವಿಯಿಂದ ನಿಮ್ಮನ್ನು ಬೀಳ್ಸೋಕ್ಕೆ ಸ್ಕೀಮ್ ಹಾಕ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಡೆಯಲ್ಲ, ಆಯಿತಾ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಇದೇ ಗ್ಯಾರಂಟಿ, ಖಂಡಿತ ಅದೆಲ್ಲ ನಡೆಯೋದಿಲ್ಲ. ಬಟ್ ಮಾಡ್ತಾ ಇದ್ದಾರೆ, ಸ್ಕೀಮ್ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಅಂದರೆ ಯಾರೋ ಒಂದಷ್ಟು ಜನ, ಮೇ ಬಿ ಒಂದು 5-6 ಜನ ಇರ್ಬೋದು, ಅಥವಾ ನಿಮ್ಮ ಎಗೇನ್ಸ್ಟ್ ನಿಮ್ಮ ಫ್ಯಾಮಿಲಿಯವ್ರು ಇರ್ಬೋದು, ಅಂದರೆ ನಿಮ್ಮ ಎನಿಮೀಸ್, ನಿಮ್ಮ ಹೇಟರ್ಸು ನಿಮ್ಮನ್ನು ತೆಗೆದುಹಾಕೋಕ್ಕೆ, ಆಯಿತಾ, ನಿಮ್ಮನ್ನು ಬೀಳ್ಸೋಕ್ಕೆ ಇದೇ ಕೇಳಿಸ್ತಾ ಇರೋದು.
ತೆಗೆದುಹಾಕೋಕ್ಕೆ, ಬೀಳ್ಸೋಕ್ಕೆ, ನಿಮ್ಮ ಪದವಿ ಕಿತ್ಕೊಳ್ಳೋಕ್ಕೆ, ತಬ್ಬಲಿ ಮಾಡೋಕ್ಕೆ ಅಂತಲೂ ಹೇಳ್ತಾ ಇದ್ದಾರೆ ನೋಡಿ. ನಿಮ್ಮನ್ನು ತಬ್ಬಲಿ ಮಾಡೋದಕ್ಕೆ, ಅಂದರೆ ನಿಮ್ಮ ಜೊತೆಗೆ ಯಾರೂ ಇರಬಾರ್ದು, ನಿಮಗೆ ಸಹಾಯಕವಾಗಿ ಯಾರೂ ನಿಂತ್ಕೋಬಾರ್ದು ಅಂತ ಅನ್ನೋಕ್ಕೋಸ್ಕರ ನಿಮ್ಮನ್ನು ತಬ್ಬಲಿ ಮಾಡೋದಕ್ಕೆ, ಜೊತೆಗೆ ನಿಮ್ಮನ್ನು ಏಕಾಂಗಿ ಮಾಡೋಕ್ಕೆ, ಆ ಥರ ಎಲ್ಲ ಒಂದು ಸ್ಕೀಮ್ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಆ್ಯಂಡ್ ಇದು ಯಾರು ಅಂತ ಅಂದರೆ, ಆಯಿತಾ, ಇದು ಸ್ವಂತ ನಿಮ್ಮ ಫ್ಯಾಮಿಲಿಲೇನೆ. ಆಯಿತಾ? ಇದು ಭಗವಂತನ ಕಾರ್ಡ್ಸ್ ಈ ಥರ ಬರ್ತಾ ಇದೆ. ಆ್ಯಂಡ್ ಇದು ಸುಮ್ಮನೆ ಬರ್ತಿರೋದಲ್ಲ. ನೀವೇ ನೋಡಿ, ಎರಡೆರಡು ಭರತ ಅಂತ ಕಾರ್ಡ್ಸ್ ಬಂದಿದೆ. ಅದನ್ನು ಅಂತೂ ನಿಮ್ಮನ್ನು ಕಳಿಸ್ಬಿಡ್ಬೇಕು ಅನ್ನೋ ಥರ. ಆಯಿತಾ? ನಿಮ್ಮನ್ನು ಕಳಿಸ್ಬಿಡ್ಬೇಕು ಅಷ್ಟೇ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಖುಷಿ ಅಂತ ಏನಿದೆ, ಅಥವಾ ನಿಮ್ಮ ನೀವೇನು ಇಷ್ಟು ವರ್ಷ ಅಥವಾ ಇಷ್ಟು ದಿನ ನೀವೇನು ಸಾಧನೆ ಮಾಡಿದ್ದೀರಾ, ಸೊ ಅದರ ಮೇಲೆ ಮಸಿ ಬಳಿಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ನಾನು ಹೇಳ್ದಂಗೆ ಇದು ಈ ಥರ ಬರ್ತಾ ಇರೋದ್ರಿಂದ ನಿಮ್ಮ ಫ್ಯಾಮಿಲಿಯವರೇನೇನೆ ಅಂತಲೇ ಹೇಳ್ತಾ ಇದ್ದಾರೆ. ನಿಮ್ಮ ಫ್ಯಾಮಿಲಿಯವರು ಅಂದರೆ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳಿರ್ಬೋದು, ಅಥವಾ ನಿಮ್ಮ ಸ್ವಂತದವರೇ ಇರ್ಬೋದು, ನಿಮ್ಮ ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇರ್ಬೋದು. ಬಟ್ ಇಲ್ಲಿ ಏನು ಕಾರ್ಡ್ಸ್ ಬರ್ತಾ ಇದೆ, ಇದು ಯಾರಿಗೋ ಒಬ್ರಿಗೆ ಖಂಡಿತ ಅನ್ವಯಿಸುತ್ತೆ. ಆ್ಯಂಡ್ ನಿಮಗೆ ಅರ್ಥನೂ ಆಗಿರುತ್ತೆ ಇವಾಗ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಏನು ಅಂತನೂ ನಿಮಗೆ ಗೊತ್ತಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಆಯಿತಾ? ಅಂತೂ ನಿಮ್ಮನ್ನು ದೂರ ಮಾಡೋಕ್ಕೋಸ್ಕರ, ನಿಮ್ಮನ್ನು ಒಂಟಿ ಮಾಡೋಕ್ಕೋಸ್ಕರ ಈ ಥರ ಎಲ್ಲ ಒಂದು ಸಾಜಿಶ್ ನಡೀತಾ ಇದೆ ನಿಮ್ಮ ಬೆನ್ನ ಹಿಂದೆ ಅಂತಿದ್ದಾರೆ. ಆದರೆ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ. ನಿಮಗೆ ನಿಮ್ಮ ಅಣ್ಣ ತಮ್ಮ ಯಾರಾದರೂ ಇರ್ಬೋದು, ಬಟ್ ಅವರು ಪ್ಲ್ಯಾನ್ ಮಾಡ್ತಿರೋದೇ ಬೇರೆ ಥರ. ಆಯಿತಾ? ನಿಮ್ಮನ್ನು ದೂರ ಮಾಡೋಕ್ಕೆ, ನಿಮ್ಮ ಪದವಿ ಅಥವಾ ನಿಮ್ಮ ಜಾಗ ಅಥವಾ ನಿಮ್ಮ ಮನೆ ಏನಾದ್ರು ಇರ್ಬೋದು, ನಿಮ್ಮ ಆಸ್ತಿ ನಿಮ್ಮ ಆಸ್ತಿ ಕಿತ್ಕೊಳ್ಳೋಕ್ಕಾಗಲಿ, ಅಥವಾ ನಿಮ್ಮನ್ನು ಅಂತೂ ನೀವಿರೋ ಕೂಡ್ದು ಅಷ್ಟೇ ಆ ಥರ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇದು ಯಾರ ಎನರ್ಜಿ ನಿಮಗೆ ಗೊತ್ತು. ಓಕೆನಾ? ಸೊ ನಾನಿನ್ನೇನು ಹೇಳಲ್ಲ ಇದ್ರ ಮೇಲೆ, ಯಾಕೆಂದರೆ ನಿಮಗೆ ಗೊತ್ತಾಗತ್ತೆ ಈ ವಿಡಿಯೋ ಸಿಕ್ತು ಅಂತಂದರೆ ನಿಮಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ ಭಗವಂತ. ಓಕೆ. ಸೊ ಈ ಥರ ಮಾಡ್ತಾ ಇದ್ದಾರೆ. ಓಕೆನಾ? ಆ್ಯಂಡ್ ನೀವು ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ತೋರಿಸಿದ್ದೀರಾ ನಿಮ್ಮ ಫ್ಯಾಮಿಲಿಯವರು ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಅಂತೂ ನಿಮ್ಮನ್ನು ಸಖತ್ ಇದು ನಡೀತಾ ಇದೆ ನಿಮ್ಮ ಬೆನ್ನ ಹಿಂದೆ ಅಂತ ಅನ್ನೋಕ್ಕಿಂತ ತುಂಬ ಸ್ಕೀಮ್ ಹಾಕ್ತಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಆಯಿತಾ? ಯಾಕೆ ಅಂತಂದರೆ ನಿಮ್ಮ ಒಂದು ಒಳ್ಳೆತನ ನೋಡಿ. ಓಕೆನಾ? ಅಂದರೆ ನೀವು ಯಾವ ರೀತಿ ಹೆಸರು ಮಾಡ್ತಾ ಇದ್ದೀರಾ, ನೀವು ಯಾವ ರೀತಿ ಒಂದು ಜನಗಳ ಅಭಿಮಾನ, ಓಕೆನಾ, ಅಭಿಮಾನ ಗಿಟ್ಟಿಸ್ಕೊತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೀವೊಂದು ಜನಗಳ ಅಭಿಮಾನ ನೀವೇನು ಗಿಟ್ಟಿಸ್ಕೊತಾ ಇದ್ದೀರಾ ಅಂದರೆ, ಇದು ನೀವು ಕೆಲಸದಲ್ಲಿ ತೊಗೊಳ್ಳಿ, ಮನೆಯಲ್ಲಿ ತೊಗೊಳ್ಳಿ, ಎಲ್ಲಾದರೂ ತೊಗೊಳ್ಳಿ, ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು. ಬಟ್ ಇದು ಯಾರ ಎನರ್ಜಿ ಅಂತ ನನಗೆ ಹೇಳಕ್ಕೆ ಬರ್ತಿಲ್ಲ. ಸೊ ನಿಮ್ಮಲ್ಲಿ ಯಾರ್ದು ಈ ಎನರ್ಜಿ ನಿಮಗೆ ಗೊತ್ತಿರುತ್ತೆ. ಓಕೆನಾ? ಇದು ಅಲರ್ಟ್ ಕಾರ್ಡು ಈ ಥರ ಬಂದಿದೆ. ಸೊ ಹಾಗಾಗಿ ಹೇಳಲೇಬೇಕಾಗ್ತಾ ಇದೆ. ಸ್ವಲ್ಪ ಸೀರಿಯಸ್ ಆಗೇ ಜನ ನಿಮ್ಮ ಬೆನ್ನ ಹಿಂದೆ ಈ ಥರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಅಂತಂದರೆ ಮೇಜರಾಗಿ ಹೇಳ್ತಾ ಇರೋದು, ಈ ಥರ ಒಂದು ಪರಿಸ್ಥಿತಿ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಗೋ ಥ್ರೂ ಮಾಡಲೇಬೇಕಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಜನ ಆ ಥರ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಿಮ್ಮ ಬೆನ್ನ ಹಿಂದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಬೆನ್ನ ಹಿಂದೆ ಒಂದು ರೀತಿ ಆ ಥರ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಅದು ಕ್ರಾಸ್ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಸೊ ಇದು ನೆಕ್ಸ್ಟು ಇದೊಂದು ಕಾರ್ಡ್ ಬಿತ್ತು ಅಂತ ಹೇಳಿದ್ನಲ್ಲ, ಅಪ್ರೋಪ್ರಿಯೇಟ್ ಟೈಮಿಂಗ್ ಅಂತ. ಓಕೆ. ಸೊ ಅವರು ಇದು ಸೇಮ್ ಅವರು. ಓಕೆ. ಇಲ್ಲಿ 2-3 ಥರ ಎನರ್ಜಿ ಬರ್ತಾ ಇದೆ. ಇಲ್ಲಿ ಏನಂತಂದರೆ ಅಪ್ರೋಪ್ರಿಯೇಟ್, ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ರು, ಅದಕ್ಕೋಸ್ಕರ ಕಾದು ಆ ಥರ ಒಂದು ಸಂಚು ನಡೆಸ್ತಿದ್ದಾರೆ ಅಂತ ಒಂದಷ್ಟು ಜನದ ಎನರ್ಜಿ ಬರ್ತಾ ಇದೆ. ಇನ್ನೊಂದಷ್ಟು ಜನದ ಏನು ಹೇಳ್ತಾ ಇದ್ದಾರೆ ಅಂತಂದರೆ,
ಓಕೆ. ಈಗ ಒಂದಷ್ಟು ಜನಕ್ಕೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ನಿಮ್ಮ ಟೈಮಿಂಗ್, ಡಿವೈನ್ ಟೈಮಿಂಗ್, ಓಕೆನಾ, ಭಗವಂತನ ಸಮಯ ಅಂತ ನೀವು ಏನು ಕಾಯ್ತಾ ಇದ್ರಿ, ದೇವರ ಪಾದಕ್ಕೆ ಹಾಕಿ ಏನೆಲ್ಲ ತೊಂದರೆ ಇದೆ, ಕಷ್ಟಗಳಿದೆ, ನಿಮಗೆ ಗೊತ್ತು ಏನೆಲ್ಲ ಇದೆ ನಿಮ್ಮ ಜೀವನದಲ್ಲಿ ಅಂತ. ಸೊ ಅದನ್ನು ನೀವೇನು ದೇವ್ರ ಪಾದಕ್ಕೆ ಹಾಕಿ ನೀವು ಸಮಯ ಭಗವಂತನ ಪಾದಕ್ಕೆ ಹಾಕಿ ನೀವೇನು ಆ್ಯಕ್ಷನ್ ಆ ಥರ ಎಗೇನ್ಸ್ಟಾಗಿ ತೊಗೊಂಡಿಲ್ಲ ಅಂತ ತೋರಿಸ್ತಾ ಇದ್ದಾರೆ. ಸೊ ಆ ಥರ ನೀವು ಯಾವ ರೀತಿ ಮುಂದುವರ್ಕೊಂಬಂದಿದ್ದೀರಾ, ಆಯಿತಾ. ಸೊ ಅದರಿಂದ ನಿಮಗೆ ಬೆನಿಫಿಟ್ ಆಗ್ತಿದೆ, ನಿಮಗೆ ಉಪಯೋಗ ಆಗ್ತಾ ಇದೆ ಅಂತಲೇ ಭಗವಂತ ಹೇಳ್ತಾ ಇದ್ದಾರೆ, ಆಯಿತಾ. ಅದೇ ಏನಾಯಿತು ಅಂತಂದರೆ ನಿಮ್ಮನ್ನ ಸ್ಲೋ ಡೌನ್ ಮಾಡಿದ್ರು ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸ್ಲೋ ಡೌನ್ ಆಗಿದ್ದು ನಿಮಗೆ ಯಾವ ಥರ ಆಯಿತು ಅಂತಂದರೆ, ನಿಮಗೆ ರೆಡಿ ಆಗೋದಕ್ಕೆ, ನಿಮ್ಮನ್ನು ರೆಡಿ ಮಾಡೋಕ್ಕೋಸ್ಕರ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಥರ ಏನೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಸ್ವಲ್ಪ ಏನೋ ರೆಡಿ ಆಗಬೇಕಿತ್ತು ಅಂತ ಹೇಳ್ತಾ ಇದ್ದಾರಪ್ಪ. ಅಂದರೆ ಯಾವ ಥರ ನಿಮಗೆ ಗೊತ್ತು. ಸೊ ಅದಕ್ಕೋಸ್ಕರ ಇಷ್ಟು ದಿವಸ ಟೈಮ್ ತೊಗೊಂತು ಅಂತ. ಓಕೆ, ಯಾವ ಥರ ಅಂತ ಅಂದರೆ ಹೇಳ್ತಾ ಇದ್ದಾರೆ. ಎಸ್ ಬಾಬಾ. ಇವಾಗ ಸಪೋಸು ನಿಮಗೆ ಒಂದು ಕೆಲಸ ಅಂತ ಒಂದು ತೊಗೊಳ್ಳಿ, ಓಕೆನಾ. ಕೆಲಸದಲ್ಲಿ ಒಂದು ಚೇಂಜಸ್ ಬೇಕು ಅಂತ ಕಾಯ್ತಾಯಿದ್ರಿ, ಇಷ್ಟು ದಿವಸ ಬಂದಿಲ್ಲ, ಇಷ್ಟು ವರ್ಷ ಆಯಿತು ಬಂದಿರಲಿಲ್ಲ, ಅದಕ್ಕೆ ಬೇಕಾದಂಥ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ನಿಮಗೆ. ಆ ಕೆಲಸದಲ್ಲಿ ಬೇಕಾಗಿದ್ದಂಥ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಒಂದು ವಿದ್ಯೆ ಆಗಲಿ ಎಲ್ಲ ಇತ್ತು, ಅರ್ಥ ಆಯ್ತಾ. ಬಟ್ ನಿಮಗೆ ಅದೇನು ಸಿಗಬೇಕು, ಅದರದ್ದು ಫಲ ಏನು ಸಿಗಬೇಕು, ಸಿಗ್ತಾ ಇರಲಿಲ್ಲ. ಸೊ ಅದು ಏನಕ್ಕೆ ನಿಮಗೆ ಸಿಕ್ಕಲಿಲ್ಲ ಅಂತಂದರೆ ಭಗವಂತ ಹೇಳ್ತಾ ಇದ್ದಾರೆ, ಅದು ಡಿವೈನ್ ಟೈಮ್ ಬರಬೇಕಿತ್ತು. ಸೊ ಇವಾಗ ನಿಮ್ಗೆ ಅದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ ಅಂತಂದ್ರೂ ನಿಮಗೆ ಗೊತ್ತು, ಅಂದರೆ ಯಾವ ಥರ ಅದನ್ನು ಸಂಭಾಳಿಸ್ಬೇಕು, ಯಾವ ಥರ ನಡ್ಕೋಬೇಕು, ಯಾವ ಪರಿಸ್ಥಿತಿಲಿ ಯಾವ ಥರ ಇರಬೇಕು ಅನ್ನೋದು ನಿಮಗೆ ಅರ್ಥ ಆಗಿದೆ. ಅದರಿಂದ ಇವಾಗ ಡಿವೈನ್ ಟೈಮಿಂಗ್ ಸಮಯ ಬಂದಿದೆ ನಿಮಗೆ, ಅಂದರೆ ಒಳ್ಳೆಯ ಸಮಯ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ ಒಂದಷ್ಟು ಜನಕ್ಕೆ, ಓಕೆನಾ. ಸೊ ಇನ್ನೊಂದು ಸೊ ಇದು ಯಾವುದಾದ್ರೂ ಇವಾಗ ಏನೋ ನೀವು ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ, ಭಾನುವಾರ ಎಲ್ಲೋ ಹೋಗಬೇಕು, ಆಯಿತಾ, ಅಥವಾ ಏನೋ ಒಂದು ಕೆಲಸ ಇದೆ ಅಂತ ಅಂದ್ಕೊಂಡಿರ್ತೀರ, ಅಥವಾ ಇಂಥ ದಿವಸ ಒಂದು ಇಂಟರ್ವ್ಯೂ ಇದೆ ಅಂತೇನೋ ಅಂದ್ಕೋತೀರ. ಸೊ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾರಿಗೆ ನೀವೇನು ಅಂದ್ಕೊಂಡಿದ್ದೀರಾ ನಿಮಗೆ ಗೊತ್ತು, ಆ್ಯಂಡ್ ನೀವು ಏನಕ್ಕೆ ಕಾಯ್ತಾ ಇದ್ದೀರಾ ನಿಮಗೆ ಗೊತ್ತಿರುತ್ತೆ. ಸೊ ಅದು ಸಕ್ಸಸ್ ಕೊಡ್ತಾ ಇದೆ, ಸಕ್ಸಸ್ ಸಿಗೋ ಸಮಯ ಹತ್ತಿರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡು ಥರ ಮೇಜರ್ ಇಲ್ಲಿ ಎನರ್ಜಿ ಬರ್ತಾ ಇರೋದು ನಿಮಗೆ ಗೊತ್ತಾಯ್ತು ಇವಾಗ. ಸೊ ಒಂದು ಅಲರ್ಟ್ ಮಾಡ್ತಾ ಇದ್ದಾರೆ, ಯಾರು ಇರ್ಬೋದು, ಈ ಥರ ನಿಮ್ಮನ್ನು ನಿಮ್ಮ ಜಾಗದಿಂದ ಕಿತ್ತಾಕೋ ಥರ ಅಥವಾ ನಿಮಗೆ ತೊಂದರೆ ಮಾಡೋ ಥರ ಒಂದು ಸ್ಕೀಮ್ ಹಾಕ್ತಾ ಇದ್ದಾರೆ, ನಿಮ್ಮ ಬೆನ್ನ ಹಿಂದೆ ನಿಮಗೆ ತೊಂದರೆ ಆಗಬೇಕು ಅಂತ ಏನೋ ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ ಒಂದಷ್ಟು, ಆಯಿತಾ. ಇನ್ನೊಂದು, ಇದಕ್ಕೇನು ನೀವು ಕಾಯ್ತಾ ಇದ್ರಿ, ಡಿವೈನ್ ಟೈಮಿಂಗ್ ಹತ್ತಿರ ಬಂದಿದೆ ಅಂತಲೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನಕ್ಕೆ ನೀವು ಯಾಕೆ ಆಗಲಿಲ್ಲ ಇನ್ನೂ ಅಂತಂದರೆ, ಅದು ಈಗ ಸಮಯ ಸರಿ ಇಲ್ಲ ಅಂತ ಹೇಳ್ತಾರೆ. ನಿನ್ನನ್ನು ರೆಡಿ ಮಾಡ್ತಾ ಇದ್ದೀನಿ, ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಮುಂದೆ ಬರೋ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅದನ್ನು ತೊಗೊಂಡು ಭಾರ ಆಗಿಬಿಡುತ್ತಿಲ್ಲ ಅಂತಂದರೆ ನಿಮ್ಮ ಜೀವನ ನಡೆಸೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಆದರೆ ಸೊ ಆ ಥರ ಒಂದು ರೆಸ್ಪಾನ್ಸಿಬಿಲಿಟಿ ನಿಮಗೆ ಸಿಗಬೇಕು ಅಂತಂದರೆ ಅದು ಸಿಗುತ್ತೆ, ಅದಕ್ಕೋಸ್ಕರ ಟೈಮ್ ತೊಗೋತಿದ್ದೀನಿ ಅಂತ ಭಗವಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇನ್ನೊಂದು ಕಾರ್ಡ್ ನೋಡೋಣ. ಇದು ಅಪ್ರೋಪ್ರಿಯೇಟ್ ಟೈಮಿಂಗ್ ಮಾತ್ರ ಸೂಪರ್ ಇದೆ, ಆಯಿತಾ. ದ ಗ್ರೇಟ್ ಸ್ಟೋರಿ ಬಿಗಿನ್ಸ್ ಅಂತ ಇದ್ದಾರೆ ಇಲ್ಲಿ, ಓಕೆನಾ. ಅಪ್ರೋಪ್ರಿಯೇಟ್ ಟೈಮಿಂಗ್, ದ ಗ್ರೇಟ್ ಸ್ಟೋರಿ ಬಿಗಿನ್ಸ್ ಅಂತಿದ್ದಾರೆ. ಸೊ ಏನೋ ನೀವು ಏನಾದ್ರು ಅಂದ್ಕೊಂಡಿದ್ರೆ, ಇಂಥ ದಿವಸ ಇದೆ, ಒಂದು ಇಂಟರ್ವ್ಯೂ ಇದೆ, ಅಥವಾ ಏನೋ ಈ ಭಾನುವಾರ ಎಲ್ಲೋ ಹೋಗಬೇಕು, ಏನು ಗೊತ್ತಿಲ್ಲ, ಏನೋ ಮಾಡಬೇಕು ಕೆಲಸ ಅಂತ, ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಇನ್ನೊಂದು ಕಾರ್ಡ್ ತೆಗಿಯೋಣಲ್ಲ. ಎಸ್ ಬಾಬಾ. ಓಕೆ, ಸರ್ಚ್ ಆ್ಯಂಡ್ ಸ್ಟ್ರಗಲ್ ಅಂತ ಇದ್ದಾರೆ. ಇದು ಮತ್ತೆ ಇದು ಫಸ್ಟ್ ಕಾರ್ಡ್ಗೆ ರಿಲೇಟೆಡ್ ಇದೆ. ಎಕ್ಸೈಲ್, ಯಾರು ಈ ಥರ ಒಂದು ಸ್ಕೀಮ್ ಹಾಕ್ತಾ ಇದ್ದಾರೆ,
ಅವ್ರದ್ದು ಎನರ್ಜಿನೇ ಬರ್ತಾ ಇದೆ ಮತ್ತು ಅಪೋನೆಂಟ್ಸ್ ಆ್ಯಂಡ್ ಆಲೀಸ್ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ನಿಮ್ಮ ಬೆನ್ನ ಹಿಂದೆ ಬರೀ ಸಂಚು ನಡೆಸೋದೊಂದೇ ಅಲ್ಲ, ತುಂಬ ಜನ ದ್ವೇಷಿಗಳು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಜನ ಅಪೋನೆಂಟ್ಸ್, ತುಂಬ ಜನ ದ್ವೇಷಿಗಳು ಇದ್ದಾರೆ. ಜೊತೆಗೆ ನೀವೇನು ಮಾಡ್ತಾ ಇದ್ದೀರಾ ನಿಮಗೆ ಗೊತ್ತು, ಆಯಿತಾ. ಸೊ ಆ ಕೆಲಸ ನಾನು ಮಾಡ್ತೀನಿ, ನೀನೇನು ಮಹಾ ಮಾಡೋದು ಅನ್ನೋ ಥರ ಆಯಿತಾ. ಸೊ ಅದಕ್ಕೆ ನೀವೇನು ಶ್ರಮ ಹಾಕಿದ್ದೀರಾ, ನೀವೇನು ಅಂದರೆ ನಿಮ್ಮ ಪರಿಶ್ರಮ ಏನು, ಅದರಲ್ಲಿ ನಿಮ್ಮ ಕೊಡುಗೆ ಏನು, ಅದನ್ನು ನೋಡ್ತಾ ಇಲ್ಲ. ನೀವೊಂದು ಪದವಿಲಿದ್ದೀರಲ್ಲ, ಅದು ಹೆಂಗೆ ಸಾಧ್ಯ ನೀವಿರೋಕ್ಕೆ ಆ ಪದವಿಲಿ ಅಂತ. ಎಂಥ ಜನ ನೋಡಿ. ಓಕೆ, ತುಂಬ ಸಖತ್ತು ತೊಂದರೆ ಎಲ್ಲ ಪಟ್ಟಿದ್ದೀರಾ. ಪಟ್ಟ ಮೇಲೆ ಇವಾಗ ಈ ರೀತಿ ಒಂದು ಈ ಜನಕ್ಕೆ ಗೊತ್ತಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಈ ಥರ ಒಂದು ನೆಗೆಟಿವಿಟಿ ಮಾಡ್ತಿದ್ದಾರೆ ಅಂತ. ಇದೆಲ್ಲ ಎಷ್ಟು ಭಗವಂತನ ಕಾರ್ಡ್ಸ್ ಬರ್ತಾ ಇರೋದು, ಸುಮ್ಮನೆ ಕಾರ್ಡ್ಸ್ ಬರ್ತಾ ಇಲ್ಲ. ಇದು ನಿಜವಾಗ್ಲೂ ಹೇಳ್ತೀನಿ, ಇವರು ಏನು ಹೇಳೋದು, ನೆಗೆಟಿವಿಟಿ ಮಾಡ್ತಿದ್ದಾರೆ ಅಷ್ಟು ಮಾತ್ರ ಹೇಳ್ಬೋದು ನಾನು, ಆಯಿತಾ. ಅದಕ್ಕೆ ಈ ಥರ ಕಾರ್ಡ್ಸ್ ಬರ್ತಾ ಇದೆ. ಎಕ್ಸೈಲ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಇನ್ನೇನು ಹೇಳಿ, ಕಾಡ್ಗಟ್ಟೋ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅಂದರೆ ನಿಮ್ಮನ್ನು ಈ ಪ್ರಪಂಚದಿಂದನೇ ಕಳಿಸ್ಬೇಕು ಅಂತಿದ್ದಾರಾ, ಅಥವಾ ನಿಮಗೆ ಮನೆಯಿಂದ ಆಚೆ ಕಳಿಸ್ಬೇಕು ಅಂತಿದ್ದಾರಾ, ಕೆಲಸದಿಂದ ಆಚೆ ಕಳಿಸ್ಬೇಕು ಅಂತಿದ್ದಾರಾ, ಅಥವಾ ಪರ್ಮನೆಂಟಾಗಿ ಕಳಿಸ್ಬೇಕು ಅಂತಿದ್ದಾರಾ, ಯಾವ ಸಿಚುಯೇಷನ್ ಯಾರಿಗೆ ಸಂಬಂಧಪಟ್ಟಿದ್ದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸೊ ಆ ಥರ ಹೇಳ್ತಾ ಇದ್ದಾರೆ ಕಾರ್ಡ್ಸ್, ಆ ಥರ ಬರ್ತಾ ಇದೆ. ಓಕೆನಾ. ಸೊ ಏನು ಕಾರ್ಡ್ಸ್ ಬರ್ತಾ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ. ಎಸ್ ಭಗವಂತ ಶ್ರೀರಾಮಚಂದ್ರ. ರಾಮ, ಓ ಸೊ ಬ್ಯೂಟಿಫುಲ್ ನೋಡಿ ಕಾರ್ಡು. ಗಾಡ್ ಇನ್ಕಾರ್ನೇಟ್ ಆನ್ ಎ ಡಿವೈನ್ ಲೈಫ್ ಕ್ವೆಸ್ಟ್. ಓಕೆ, ಸೊ ಇಲ್ಲಿ ಓಕೆ, ಇದು ಏನೇನು ಬರ್ತಾ ಇದೆ ಹೇಳ್ಬಿಡ್ತೀನಿ ಫಸ್ಟು. ಸರ್ಚ್ ಆ್ಯಂಡ್ ಸ್ಟ್ರಗಲ್ ಇಲ್ಲಿ ಹೇಳಿದ್ರಲ್ವಾ. ಈಗೇನೆಂದರೆ ಸೊ ತುಂಬ ಜನ ಅಪೋನೆಂಟ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತುಂಬ ಜನ ದ್ವೇಷಿಗಳಿದ್ದಾರೆ. ಸೊ ನಿಮ್ಮ ಎಗೇನ್ಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಅಂದರೆ ನೀವು ಇವಾಗ ಸ್ವಲ್ಪ ಶ್ರಮ ಪಡಲೇಬೇಕು. ನಿಮ್ಮ ಪದವಿ ಗಟ್ಟಿ ಹಿಡ್ಕೊಳ್ಳೋದಕ್ಕೆ, ಅಂದರೆ ಉಳಿಸ್ಕೊಳ್ಳೋಕ್ಕೆ, ಆಯಿತಾ, ಸ್ವಲ್ಪ ಶ್ರಮ ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು. ಸೊ ಇಲ್ಲಿ ಏನು ಕಾರ್ಡ್ಸ್ ಬರ್ತಿದೆ ಅದನ್ನು ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಏನೋ ಒಂದು ತೊಂದರೆನೂ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಒಂದಷ್ಟು ಜನಕ್ಕೆ ಲೈಕ್ ಒಂದು ರೀತಿ ಲಾಸ್ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸ್ಟ್ರಗಲ್ ಅಂತ ಬರ್ತಾ ಇದೆ, ಸರ್ಚ್ ಆ್ಯಂಡ್ ಸ್ಟ್ರಗಲ್. ಸೊ ತುಂಬ ಶ್ರಮ ಪಡಬೇಕಾಯ್ತು ನಿಮ್ಮ ಪದವಿ ಅಥವಾ ನಿಮ್ಮ ಜಾಗ ಖಾಯಂ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ತಿದ್ದಾರೆ. ಒಂದಷ್ಟು ಎನರ್ಜಿ ಬರ್ತಾ ಇರೋದು ಸ್ವಲ್ಪ ಲಾಸ್ ಕೂಡ ಆಗಿದೆ ಅಂತ. ಇದು ಯಾವ ಥರ ಲಾಸ್ ನಿಮಗೆ ಗೊತ್ತು, ಆಯಿತಾ. ಲಾಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಓಕೆ, ಓಕೆ, ಇಲ್ಲಿ ಒಂದಷ್ಟು ಜನದ ಎನರ್ಜಿ ಇದು ಏನು ಹಿಂಗೆ ಆಗ್ತಾ ಇದೆ ಅಂತಂದರೆ, ಸೊ ನೀವು ನಿಮ್ಮ ಸೋಲ್ಮೇಟ್ನ ವೇಟ್ ಕಾಯ್ತಾ ಇದ್ರಾ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ರಾಮ ದ ಹೀರೋ, ಓಕೆನಾ. ಯಾರು ಓಕೆ, ಗಾಡ್ ಇನ್ ಸೊ ನಿಮ್ಮ ಸೋಲ್ಮೇಟ್ ನೀವು ಇಷ್ಟು ದಿವಸ ಅಥವಾ ಇಷ್ಟು ವರ್ಷ ಏನು ಕಾಯ್ತಾ ಇದ್ರಿ, ಆಯಿತಾ. ಒಂದು ಅಲಯನ್ಸ್ ಬಂದಿಲ್ಲ ಅಥವಾ ಮದುವೆ ಆಗಿಲ್ಲ ಅನ್ನೋ ಥರನೋ ಏನೋ ತೋರಿಸ್ತಾ ಇದ್ದಾರೆ. ಅಥವಾ ನೀವು ಸಪ್ರೇಷನಲ್ಲಿದ್ರಾ ಏನೂ ಗೊತ್ತಿಲ್ಲ ನನಗೆ. ಅವರಿಗೆ, ಆಯಿತಾ, ನಿಮ್ಮ ಹೀರೋ ಹೇಳಬೇಕಂದ್ರೆ, ಓಕೆನಾ. ಸೊ ನಿಮ್ಮ ಹೀರೋ ನಿಮಗೆ ಸಿಗೋ ಸಮಯ ಹತ್ತಿರ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಸೊ ನೈಸ್, ಸೊ ನೈಸ್. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಥರ ತುಂಬ ಚೆನ್ನಾಗಿ ಒಂದು ಎನರ್ಜಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನೊಂದಷ್ಟು ಎನರ್ಜಿ ಡಿವೈನ್ ಟೈಮಿಗೆ ನೀವೇನು ಕಾಯ್ತಾ ಇದ್ರಿ, ಒಂದಷ್ಟು ಜನಕ್ಕೆ ಹಿಡಿದು ನಿಲ್ಲಿಸಿದ್ದಾರೆ ಭಗವಂತ. ಯಾಕೆಂದರೆ ಇದು ಸರಿಯಾದ ಸಮಯ ಅಲ್ಲ ಅಂತ. ಇನ್ನೊಂದಷ್ಟು ಜನಕ್ಕೆ ಈಗ ಯಾವುದಾದ್ರೂ ಇವಾಗ ಈ ಭಾನುವಾರನೋ ಅಥವಾ ಇನ್ಯಾವತ್ತೋ ಒಂದು ದಿವಸ ನೀವು ಏನೋ ಒಂದು ಕೆಲಸ ಅಂದ್ಕೊಂಡಿರ್ತೀರಾ, ಹೋಗಬೇಕು ಮಾಡಬೇಕು ಅಂತ, ಅದು ಆಗೋ ಥರ ಇದೆ, ಖಂಡಿತ ಆಗತ್ತೆ ಅನ್ನೋ ಥರ ಹೇಳ್ತಾ ಇದ್ದಾರೆ. ಅಪ್ರೋಪ್ರಿಯೇಟ್ ಟೈಮ್ ಇದು, ಡಿವೈನ್ ಟೈಮಿಂಗೋಸ್ಕರ ಸಮಯ, ಈ ಥರ ಸಮಯ ತೊಗೊಂಡು ಈಗ
ಸಕ್ಸಸ್ ಖಂಡಿತ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇನ್ನೊಂದಷ್ಟು ಜನಕ್ಕೆ ಲೈಕ್ ನೀವು ಯಾರು ನಿಮ್ಮ ಫ್ಯಾಮಿಲಿಯವರೇನೆ, ನಿಮ್ಮ ಬ್ರದರ್ ಅಂತಲೇ ಹೇಳ್ತಾ ಇದ್ದಾರೆ. ಬ್ರದರ್ ಅಂದರೆ ಕಾರ್ಡ್ ಬಂದಿದೆ, ಭರತ ಅಂತ 2 ಸಲ ಕಾರ್ಡ್ ಬಂತು, ನೋಡಿದ್ರಲ್ಲ. ಸೊ ಆ ಥರ. ಸೊ ನಿಮ್ಮ ಫ್ಯಾಮಿಲಿಯವರೇನೆ ಏನೋ ಒಂದು ರೀತಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ, ಓಕೆನಾ ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಅಷ್ಟೇ ನಿಮ್ಮ ಮನಸ್ಸನ್ನ ಸ್ವಚ್ಛವಾಗಿಟ್ಕೊಂಡು ನೀವೇನು ಅವ್ರ ಬಗ್ಗೆ ದ್ವೇಷ ಆಗಲಿ ಏನೂ ಇದು ಮಾಡ್ತಾ ಇಲ್ಲ. ಬಟ್ ಸ್ಟಿಲ್ ಅಷ್ಟೇ ಶ್ರೀರಾಮಚಂದ್ರನಂತ ಎಷ್ಟು ಪ್ರೀತಿ ವಿಶ್ವಾಸ ತುಂಬಿತ್ತು ಹೇಳಿ ಅವ್ರಿಗೆ. ಅವ್ರ ತಾಯಿ, ಅವ್ರ ಮನೆ, ಅವ್ರ ಜನ, ಫ್ಯಾಮಿಲಿ ಯಾರನ್ನೇ ತಗೊಳ್ಳಿ, ಅವರು ಶ್ರೀರಾಮಚಂದ್ರ ಅವ್ರು ಯಾವತ್ತೂ ಒಂದು ದರ್ಪ ತೋರಿಸ್ಲೇ ಇಲ್ಲ ಪಾಪ ಅಲ್ವಾ. ಹುಟ್ಟಿದ್ದು ರಾಜರ ಮನೆತನದಲ್ಲಿ, ಬಟ್ ಯಾವಾಗ ನೋಡು ಕಾಡು. ನೋಡಿ ಯಾವ ಥರ ಫೇಟ್ ಅನ್ನೋದು, ಹಣೆ ಬರ ಅನ್ನೋದು ಯಾವ ಥರ ಇತ್ತು ಅಂದರೆ, ಈ ಥರ ಮನುಷ್ಯನಿಗೂ ಈ ಥರ ಚೇಂಜಸ್ ಬರುತ್ತೆ. ಭಗವಂತನಿಗೆ ಆ ಥರ ಆಯಿತು ಅಂತಂದಾಗ ಇನ್ನು ನಾವೆಲ್ಲ ಏನು ಮನುಷ್ಯರು, ಸಾಮಾನ್ಯದಲ್ಲಿ ಸಾಮಾನ್ಯ ಮನುಷ್ಯರು, ಈ ಥರ ಒಂದು ಚೇಂಜಸ್ ಬರುತ್ತೆ. ಯಾರೋ ಒಬ್ಬರು ಏನೋ ಒಂದು ಮಾಡಿದ್ರು ಅಂತಂದರೆ ಅದನ್ನು ಮನಸ್ಸಲ್ಲಿ ಹಚ್ಕೊಂಡು ಕೊರಗಿ ಅಥವಾ ದ್ವೇಷ ಸಾಧಿಸಿ ಇನ್ನೇನೋ ಒಂದು ಅನ್ಯಾಯ ಮಾಡೋದಲ್ಲ. ಅವರ ಏನು ತೋರಿಸ್ಕೊಟ್ಟಿದ್ದಾರೆ ನಮಗೆ, ಅವರ ದಾರಿಲಿ ನಡಿಬೇಕು ಅಷ್ಟೇ, ಧರ್ಮದ ದಾರಿಲಿ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇನೆ ಆಯಿತಾ. ಬ್ಯೂಟಿಫುಲ್. ಸೊ ಅದೇ ಇನ್ನೊಂದು ಸ್ವಲ್ಪ ಜನಕ್ಕೆ ಯಾರು ಕಾಯ್ತಾ ಇದ್ರಿ, ನಿಮ್ಮ ಸೋಲ್ಮೇಟ್ ಆಯಿತಾ, ಸಿಗೋ ಸಮಯ ಹತ್ತಿರ ಬಂದಿದೆ, ಡಿವೈನ್ ಟೈಮಿಂಗ್ ಹತ್ತಿರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಬೇಗ ಹಾಜರಾಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಸ್ಟೇ ಟ್ಯೂನ್ಡ್, ಓಕೆ. ಮತ್ತು ಇನ್ನೇನು ಹೇಳಬೇಕು, ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಓಕೆನಾ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆ. ಸೊ ಬೇಗ ಸಿಗುವ. ಥ್ಯಾಂಕ್ ಯು, ಬಾಯ್ ಬಾಯ್. ಜೈ ಶ್ರೀರಾಮ್.